14 ನಿವೇಶನಗಳನ್ನ ವಾಪಸ್ ಕೊಡ್ತೀನಿ ಅಂತ ಮುಡಾಗೆ ಪತ್ರ ಬರೆದ ಸಿಎಂ ಪತ್ನಿ. ನನ್ನ ಗಮನಕ್ಕೆ ಬಾರದೆ ನನ್ನ ಹೆಂಡತಿಯಿಂದ ಪತ್ರ ಎಂದ ಸಿದ್ದರಾಮಯ್ಯ. ಸೈಟ್ ವಾಪಸ್ ಅನ್ನೋದೆಲ್ಲ ಸಿದ್ದರಾಮಯ್ಯರ ನಾಟಕ ಎಂದ ಸ್ನೇಹಮಯಿ ಕೃಷ್ಣ. ಈ ಎಲ್ಲ ಸುದ್ದಿಯನ್ನ ನೋಡೋಣ 14 ಸೈಟ್ ವಾಪಸ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಎಂ ಸಿದ್ದರಾಮಯ್ಯ ವಿಚಾರದಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿರುವ ಮುಡಾದ 14 ನಿವೇಶನಗಳನ್ನು ವಾಪಸ್ ಮಾಡಲು ನಿರ್ಧರಿಸಿದ್ದೇನೆ ಎಂದು ಸಿದ್ದರಾಮಯ್ಯ ಪತ್ನಿ ಬಿಎಂ ಪಾರ್ವತಿ ಮುಡಾಗೆ ಸುದೀರ್ಘ ಪತ್ರ ಬರೆದಿದ್ದಾರೆ. ನನ್ನ ಈ ನಿರ್ಧಾರ ಅಚಲವಾಗಿದ್ದು ಈ ನಿವೇಶನಗಳನ್ನು ವಾಪಸ್ ನೀಡುವುದರ ಜೊತೆಗೆ ಮುಡಾಕ್ಕೆ ಸಂಬಂಧಪಟ್ಟ ಎಲ್ಲ ಆರೋಪಗಳ ಬಗ್ಗೆ ಸಮಗ್ರ ತನಿಖೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ ಎಂದು ಪತ್ರ ಬರೆದಿದ್ದಾರೆ. ಮುಡಾದ 14 ಸೈಟ್ ಹಿಂದಿರುಗಿಸಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರ ಬರೆದಿದ್ರು. ಈ ಪತ್ರವನ್ನು ಸಿದ್ದರಾಮಯ್ಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ತಲುಪಿಸಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಆಗಮಿಸಿ ಆಯುಕ್ತ ರಘುನಂದನ್ಗೆ ಪತ್ರ ನೀಡಿದ್ರು. ಪತ್ರದ ಬಗ್ಗೆ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಮುಡಾ ಆಯುಕ್ತರು ಹೇಳಿದ್ದಾರೆ. ಅದನ್ನ ನೋಡಬೇಕು. ನಾನೆಲ್ಲ ಈಗ ಹೋಗ್ಬಿಟ್ಟು ಪ್ರೊಸೀಜರ್ ಚೆಕ್ ಮಾಡ್ಕೊಳ್ತಿದ್ದೀನಿ. ಬೆಳಿಗ್ಗೆಯಿಂದ ದಸರಾ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ದೆ, ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದೆ. ಪತ್ರ ಕೊಟ್ಟೋಗಿದ್ದಾರೆ, ಈಗೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಂಡು ನಮಗೆ ಮನವಿ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರೆ. 1 ಪೇಜ್ ಪತ್ರ ಅಷ್ಟೇ, ಬೇರೆ ವಿಚಾರ ಕಾರಣ ಏನು ಕೊಟ್ಟಿಲ್ಲ. ನನ್ನ ಪತ್ನಿ ಮನನೊಂದು ನಿವೇಶನವನ್ನು ವಾಪಸ್ ಕೊಟ್ಟಿದ್ದಾರೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನನ್ನ ಹೆಂಡತಿ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಂಡಿದ್ದಾರೆ, ನನ್ನ ಬಳಿ ಚರ್ಚೆ ಮಾಡಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಅಂತ ಹೇಳಿದರು. ಸ್ವತಂತ್ರವಾಗಿ ತೀರ್ಮಾನ ತಗೊಂಡಿರ್ತಕ್ಕಂಥದ್ದು, ನನ್ನ ಜೊತೆ ಏನು ಚರ್ಚೆ ಮಾಡಿಲ್ಲ, ನನಗೆ ಆಮೇಲೆ ಗೊತ್ತಾಯಿತು ಲೆಟರ್ ಕಳಿಸಿದ ಮೇಲೆ. ವಿಜಯನಗರದಲ್ಲಿ ನಿವೇಶನ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನನ್ನ ಪತ್ನಿ ಜಮೀನನ್ನ ಮುಡಾದವರು ಸ್ವಾಧೀನಪಡಿಸಿಕೊಂಡಿದ್ರು, ಅದಕ್ಕೆ ಬದಲಿ ನಿವೇಶನ ಕೊಡಿ ಅಂತ ಮುಡಾಗೆ ಕೇಳಿದ್ವು. ಆದ್ರೆ ಮುಡಾ ಅಧಿಕಾರಿಗಳು ವಿಜಯನಗರದಲ್ಲಿ ಸೈಟ್ ಕೊಟ್ಟಿದ್ರು ಅಂತ ಹೇಳಿದ್ರು. ವಿಜಯನಗರದಲ್ಲೇ ಕೊಡಬೇಕು ಅಂತ ಕೇಳಿರಲಿಲ್ಲ, ನಮಗೆ ಬದಲಿ ನಿವೇಶನ ಕೊಡಿ ಅಂತ ಕೇಳಿ ಅವರು ವಿಜಯನಗರದಲ್ಲಿ ಕೊಟ್ಟಿದ್ರು. ಈಗ ಅದು ಒಂದು ದೊಡ್ಡ ಕಾಂಟ್ರವರ್ಸಿ ಆಗೋಯ್ತು. ನಾನೇನಾದ್ರೂ BS ಯಡಿಯೂರಪ್ಪ ರೀತಿ ಮಾಡಿದ್ದೀನಾ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪತ್ರದ ವ್ಯವಹಾರ ಇದೆಯಾ, ಕೇವಲ ಲ್ಯಾಂಡ್ರಿಂಗ್ ಇದೆಯಾ, ಏನೂ ಇಲ್ಲ, ಹೀಗಾಗಿ ಎರಡೂ ಪ್ರಕರಣಗಳು ಬೇರೆ, ಇವೆರಡಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ಅಥವಾ ನಂದೇನಾದ್ರು ಆದೇಶ ಇದೆಯಾ, ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ, ಅಥವಾ ಮನಿ ಲ್ಯಾಂಡ್ರಿಂಗ್ ಇದೆಯಾ. ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ರಾಜೀನಾಮೆ ಕೊಟ್ಟರೆ ಮುಗಿದು ಹೋಗುತ್ತಾ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ಅನಗತ್ಯವಾಗಿ ರಾಜೀನಾಮೆ ಕೇಳ್ತಿದ್ದಾರೆ, ರಾಜೀನಾಮೆ ಕೊಡೋಕೆ ನಾನು ತಪ್ಪೇ ಮಾಡಿಲ್ವಲ್ಲ ಅಂತ ಹೇಳಿದ್ರು. ವಿರೋಧ ಪಕ್ಷದವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅವರು ಈಗ ರಾಜೀನಾಮೆ ಕೊಟ್ಬಿಟ್ರೆ ಮುಗಿದೋಗ್ಬಿಡುತ್ತಾ? ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರಲ್ವಾ, ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಮುಡಾ ಪ್ರಕರಣದಲ್ಲಿ ನನ್ನ ಪಾತ್ರ ಏನಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಪತ್ರದ ವ್ಯವಹಾರ ಇದೆಯಾ, ಮನಿ ಲ್ಯಾಂಡ್ರಿಂಗ್ ಮಾಡಿದ್ದೀನಾ, ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೀನಿ, ಹೀಗಾಗಿ ನಾನು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ತೀನಿ, ಅದರಿಂದ ರಾಜೀನಾಮೆ ಕೊಡಬೇಕಾದಂತ ಅಗತ್ಯ. ಮೈಸೂರಿನ ಕೆಸರೆಯಲ್ಲಿರುವಂತಹ ಮೂಲ ಜಮೀನಿನ ಸರ್ವೆ ಕಾರ್ಯ ನಡೆಸಲಾಯಿತು. ದೂರುದಾರ ಸ್ನೇಹಮಯಿ ಕೃಷ್ಣ ಜೊತೆ ಬಂದ ಲೋಕಾಯುಕ್ತ ಅಧಿಕಾರಿಗಳು ಸರ್ವೆ ಮಾಡಿದ್ರು. ಕಚೇರಿಯಿಂದ ದಾಖಲೆ ತಂದಿರುವ ಅಧಿಕಾರಿಗಳು ಸರ್ವೆ ಸ್ಕೆಚ್ ಕಾರ್ಯ ಮಾಡಿದ್ರು. ಡಿಜಿಟಲ್ ಎಸ್ಟಿಮೇಟ್, ಆನ್ಲೈನ್ ಎಸ್ಟಿಮೇಟ್ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಸರ್ವೆ ಮುಗಿಸಿದ ಬಳಿಕ ದೂರುದಾರ ಸ್ನೇಹಮಯಿ ಕೃಷ್ಣರಿಂದ ಪತ್ರಕ್ಕೆ ತನಿಖಾಧಿಕಾರಿಗಳು ಸಹಿ ಪಡೆದಿದ್ದಾರೆ. ಮುಡಾ ಅಧಿಕಾರಿಗಳು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಸಾಥ್ ನೀಡಿದ್ರು. ಮುಡಾ ಸೈಟ್ ಹಿಂದಿರುಗಿಸಲು ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿರೋದು ಸಿಎಂ ಸಿದ್ದರಾಮಯ್ಯನವರ ನಾಟಕ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಮೈಸೂರಲ್ಲಿ ಮಾತನಾಡಿದ ಅವರು, ತಪ್ಪು ಒಪ್ಪಿಕೊಂಡು ನಿವೇಶನ ವಾಪಸ್ ಕೊಡಲು ನಿರ್ಧಾರ ಮಾಡಿದ್ದಾರೆ. ಅದೇ ರೀತಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ರು. ಈಗ ನೀವು ಹೇಗೆ ಸತ್ಯನ ಒಪ್ಪಿಕೊಂಡು ನಿಮ್ಮ ಪತ್ನಿಯ ಮುಖಾಂತರ ನಿವೇಶನ ವಾಪಸ್ ಕೊಡ್ತಿದ್ದೀರಾ, ಸೊ ಈಗಲೂ ಕೂಡ ಈ ಸ್ಥಾನದಲ್ಲಿ ಮುಂದುವರೆಗೆ ನನಗೆ ಅರ್ಹತೆ ಇಲ್ಲ ಅನ್ನೋ ಸತ್ಯನ, ಅಂದರೆ ನೈತಿಕತೆ ಇಲ್ಲ ಅನ್ನೋ ಸತ್ಯನ ಒಪ್ಪಿಕೊಂಡು ದಯವಿಟ್ಟು ರಾಜೀನಾಮೆ ಕೊಟ್ಟು ಈ ರಾಜ್ಯದ ಅವನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ತಕ್ಕಂಥ ಘನತೆ ಒಂದು ಪವಿತ್ರತೆಗೆ
ಧಕ್ಕೆ ತೆರದಲ್ಲಿ ನಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ನಾನು ಹಿಟ್ ಅಂಡ್ ರನ್ ಆದ್ರೆ ನೀವು ಯೂಟರ್ನ್ ಸಿದ್ದರಾಮಯ್ಯ ಅಂತ ಎಚ್ಡಿಕೆ ವಾಗ್ದಾಳಿ. ನನ್ನನ್ನ ಒಳಗೆ ಹಾಕಲು ಕಾಂಗ್ರೆಸ್ ಯತ್ನಿಸುತ್ತಿದೆ ಎಂದ ಕುಮಾರಣ್ಣ. ಭಂಡತನ ಬಿಟ್ಟು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ವಿಜೇಂದ್ರ ವಾಗ್ದಾಳಿ. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಸೈಟ್ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಸೈಟ್ ವಾಪಸ್ ನೀಡೋ ಬಗ್ಗೆ ಸಿಎಂ ಪತ್ನಿ ಪಾರ್ವತಿ ಮೂಡಾಗೆ ಪತ್ರ ಬರೆದಿದ್ದಾರೆ. ಇದಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನನ್ನ ಗಮನಕ್ಕೆ ಬಾರದೆ ಪತ್ನಿ ಬರೆದಿದ್ದಾಳೆ ಅಂತ ಸಿಎಂ ಹೇಳಿದ್ದಾರೆ. ಇವರಿಗೆ ಗೊತ್ತಿಲ್ಲದೆ ಪತ್ರ ಬರೆಯೋಕೆ ಸಾಧ್ಯನಾ? ನೀವು ನನ್ನನ್ನ ಹಿಟ್ ಅಂಡ್ ರನ್ ಅಂದಿದ್ರಿ, ನಿಮ್ಮನ್ನ ಯೂಟರ್ನ್ ಸಿದ್ದರಾಮಯ್ಯ ಅನ್ಬೇಕಾ ಅಂತ ಕಿಡಿಕಾರಿದ್ದಾರೆ. ನನಗೆ ಅಚ್ಚರಿ ಆಗೋಯ್ತು ಅಂತಿದ್ದಾರೆ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದೆ ಅವರ ಧರ್ಮಪತ್ನಿಯವರು ಸೈಟ್ಗಳನ್ನು ಸರೆಂಡರ್ ಮಾಡ್ತಕ್ಕಂಥ ನಿರ್ಧಾರ ಮಾಡಿದ್ರ. ಎಷ್ಟರ ಮಟ್ಟಿಗೆ ಈ ಮುಖ್ಯಮಂತ್ರಿ ನನ್ನನ್ನ ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂತದ್ದು ಹಿಟ್ ಅಂಡ್ ರನ್ನು ಅಂತಾರೆ. ನಿಮ್ದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ? ಮೂಡಾ ಸೈಟ್ ಹಿಂದಿರುಗಿಸಿ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದರ ಬಗ್ಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಮೂಡಾ ಸೈಟ್ ಪಡೆದ ಬಗ್ಗೆ ನಮ್ಮ ಕಡೆಯಿಂದ ಯಾವುದೇ ತಪ್ಪಿಲ್ಲ, ಅದು ಮೂಡಾದಿಂದ ಆದ ತಪ್ಪು ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಬಳಿಕ 62 ಕೋಟಿ ಹಣ ಕೊಟ್ಟು ಜಮೀನು ತಗೊಳ್ಳಿ ಎಂದಿದ್ರು. ಇದಾದ ಮೇಲೆ ಜುಜುಬಿ ಸೈಟ್ ಅಂತ ಹೇಳಿದರು ಅಂತ ಸಿಎಂ ಸಿದ್ದರಾಮಯ್ಯ ನಡೆ ಬಗ್ಗೆ ಎಚ್.ಡಿ.ಕೆ ಕೆಂಡ ಕಾರಿದ್ರು. ನಮ್ಮ ಜಾಗದಲ್ಲಿ ಇವರು ಒತ್ತುವರಿ ಮಾಡಿರ್ತಕ್ಕಂಥದ್ದೇನಿದೆ ಅದರ ವ್ಯಾಲ್ಯೂ 62 ಕೋಟಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳೇ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟರು. ಏನಾಗಿದ್ರೆ ಜಾಗ ಬಿಡಬೇಕು, ನಮ್ಗೆ 62 ಕೋಟಿ ದುಡ್ಡು ಕೊಟ್ಬಿಡಿ, ಇದನ್ನು ಅವರೇ ಹೇಳಿದ್ದಾರೆ. ಅದು ಯಾವುದ್ರಿ ಜುಜುಬಿ ಸೈಟು ಅಂತ ಹೇಳ್ತಾರೆ. ಮೂಡಾದಲ್ಲಿ 14 ಸೈಟ್ನ ಹಗರಣ ಇರಲಿ, ಬೈ ಎಲೆಕ್ಷನ್ ಸಾಲ ತೀರಿಸಲು ಮತ್ತೊಂದು ಸೈಟ್ ಮಾಡಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಆ ಸೇಲ್ ಮಾಡಿರುವ ಸೈಟ್ ಹೇಗೆ ತಗೊಂಡ್ರು ಗೊತ್ತಾ? 1997-98ರಲ್ಲಿ ಮತ್ತೊಂದು ಸೈಟ್ ತೆಗೆದುಕೊಂಡಿದ್ದಾರೆ. 30 ಗುಂಟೆ ಜಮೀನು ಪಿತ್ರಾರ್ಜಿತವಾಗಿ ವಸತಿ ಶಾಲೆ, ಹಾಸ್ಟೆಲ್ ನಿರ್ಮಿಸುವುದಾಗಿ ಡಿನೋಟಿಫೈ ಮಾಡಿದ್ದಾರೆ ಅಂತ ಹೇಳಿದರು. ಇದೇ ಮೈಸೂರಿನಲ್ಲಿ ಪಾಪ ಯಾರು ಎಲೆಕ್ಷನ್ ಸಾಲ ಮಾಡಿ ಸಾಲ ತೀರ್ಸಕ್ಕೆ ಮಾರಾಟ ಮಾಡ್ಬಿಟ್ರಂತಲ್ಲ ಒಂದು ಸೈಟ್ ನಮಗೆ. ಬೈ ಎಲೆಕ್ಷನ್ ಸಾಲ ಮಾಡೋಕ್ಕೆ, ಸಾಲ ತೀರ್ಸೋಕ್ಕೆ ಅದ್ರ ಸೈಟ್ ಹೆಂಗೆ ತಗೊಂಡವ್ರು ಗೊತ್ತಿದೆಯಾ? 97-98 ಇದನ್ನು ಮೈಸೂರಿನಲ್ಲಿ ಅಕ್ರಮವಾಗಿ ಡಿನೋಟಿಫೈ ಮಾಡಿ ಸಿಎಂ ಸಿದ್ದರಾಮಯ್ಯ ಜಮೀನು ಕಬಳಿಸಿದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಾಕಮ್ಮ ಅನ್ನೋರಿಂದ ಅಕ್ರಮವಾಗಿ ಜಮೀನು ಪಡೆದಿದ್ದಾರೆ, ಅಕ್ರಮವಾಗಿ ಜಮೀನು ಡಿನೋಟಿಫಿಕೇಶನ್ ಮಾಡಿದ್ರು. ಇದರಲ್ಲೂ ಸಿಎಂ ಸಿದ್ದರಾಮಯ್ಯ A1 ಆರೋಪಿ ಆಗಿದ್ರು ಅನ್ನೋ ಸ್ಫೋಟಕ ಆರೋಪ ಮಾಡಿದ್ದಾರೆ. ಗುಂಡೇಟಿನಿಂದ ಸತ್ತಿದ್ದಾರೆ. ಅವರ ಜ್ಞಾಪಕಾರ್ಥವಾಗಿ ಮೇಲ್ಕಂಡ ಸದರಿ ಜಮೀನಿನಲ್ಲಿ ನಾನು ವಸತಿ ಶಾಲೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಕಟ್ಟಿಸಬೇಕಾಗಿರುವುದರಿಂದ ಸದರಿ ಜಮೀನನ್ನು ಮೇಲ್ಕಂಡ ಉಪಯೋಗಕ್ಕಾಗಿ ಭೂಸ್ವಾಧೀನ ನಡವಳಿಕೆಯಿಂದ ಕೈಬಿಟ್ಟು ಸದರಿ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೆ. ಇದು ಪಾಪ ವಸತಿ ಶಾಲೆ ಬಡ ವಿದ್ಯಾರ್ಥಿಗಳಿಗೆ ಅವ್ರು ಗುಂಡೇಟಲ್ಲಿ ತೀರ್ಕೊಂಡು ಹೋಗಿರ್ತಾರಲ್ಲ, ಅವ್ರ ಜ್ಞಾಪಕಾರ್ಥ ಮಾಡೋಕ್ಕೆ ಅಂತ ಡಿನೋಟಿಫಿಕೇಶನ್ ಮಾಡಿಸ್ಕೊತಾರೆ 20 ದಿವಸದಲ್ಲಿ. ನನ್ನನ್ನ ಒಂದು ದಿನವಾದರೂ ಒಳಗೆ ಹಾಕಬೇಕೆಂದು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿದ್ದಾರೆ ಅಂತ ಎಚ್.ಡಿ.ಕೆ ಆರೋಪಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ನನ್ನ ಹೆಸರು ಚಾರ್ಜ್ ಶೀಟ್ನಲ್ಲಿ ಸೇರಿಸೋಕೆ ಹೋಗಿದ್ದಾರೆ, ಆದರೆ ನಾನು ಬೇಲ್ ಮೇಲೆ ಇದ್ದೇನೆ ಅಂತ ಕುಮಾರಸ್ವಾಮಿ ಹೇಳಿದರು. ಒಂದು ದಿವಸಲಾದರೂ ಒಳಗೆ ಕಳಿಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ಸಾಧ್ಯವಾದು ಇದೆಲ್ಲ ಮಾಡಲಿಕ್ಕೆ ನಿಮ್ಮ ಕೈಲಿ ಇದೆಲ್ಲ ಇರಲಿ ಒಂದು ಭಾಗ. ಈಗಾಗಲೇ ನನ್ನ ಪ್ರಕರಣದಲ್ಲಿ ನಾನು ಮುಕ್ತವಾಗಿದ್ದೆ, ನಾನಾದರೂ ಬೇಲ್ ಮೇಲಿದ್ದೀನಿ. ಸಿಎಂ ಪತ್ನಿ ಸೈಟ್ ವಾಪಸ್ ನೀಡುವುದಾಗಿ ಪತ್ರ ಬರೆದಿದ್ದಾರೆ. ಆದರೆ ಪಾರ್ವತಿ ಅವರು ಸ್ವಇಚ್ಛೆಯಿಂದ ಪತ್ರ ಬರೆದಿದ್ದಾರೋ ಅಥವಾ ಬಲವಂತವಾಗಿ ಪತ್ರ ಬರೆದಿದ್ದಾರೋ ಗೊತ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದ್ದಾರೆ. ನನಗೆ 62 ಕೋಟಿ ಕೊಡ್ತಾರಾ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಭಂಡತನ ಬಿಟ್ಟು ರಾಜೀನಾಮೆ ಕೊಡಬೇಕು ಅಂತ ವಿಜಯೇಂದ್ರ ಆಗ್ರಹಿಸಿದರು. ಇನ್ನಾದರೂ ತಮ್ಮ ಬಂಡತನವನ್ನ ಬಿಟ್ಟು ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು, ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಮೂಡಾ ಹಗರಣದಲ್ಲಿ ಬಿಜೆಪಿ ಹೋರಾಟದ ಬಗ್ಗೆ ಕಾಂಗ್ರೆಸ್ನವರು
ಕಿಂಚಿತ್ತು ಬೆಲೆ ಕೊಟ್ಟಿರಲಿಲ್ಲ. ಆದರೆ ಈ ಹಿಂದೆ ಭ್ರಷ್ಟಾಚಾರ ಆರೋಪ ಬಂದಾಗ ಲೋಕಾಯುಕ್ತವನ್ನ ಮುಚ್ಚಿ ಎಸಿಬಿ ರಚಿಸಿದ್ರು ಅಂತ ಬಿವೈ ವಿಜಯೇಂದ್ರ ಹೇಳಿದರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಸಿಬಿ ರಚಿಸಿ ತಮಗೆ ಬೇಕಾದ ಅಧಿಕಾರಿಗಳನ್ನ ನೇಮಕ ಮಾಡಿದ್ರು ಅಂತ ಕಿಡಿಕಾರಿದರು. ಮೂಡಾ ಸೈಟು ಹಂಚಿಕೆ ಕೇಸ್ನಲ್ಲಿ ಸಿಎಂ ಹಿಂಬಾಲಕರು ಭಾಗಿ ಅಂತ ಎಚ್ಡಿಕೆ ಆರೋಪಿಸಿದ್ದಾರೆ. ಸಿಎಂ ಹಿಂಬಾಲಕರು ರಿಯಲ್ ಎಸ್ಟೇಟ್ ದಲ್ಲಾಳಿಗಳು ಸೈಟ್ ಹಂಚಿಕೆ ಮಾಡಲಾಗಿದೆ ಅಂತ ಮತ್ತೊಂದು ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಜುಜುಬಿ ಸೈಟ್ಗೆ ಒಂದು ಪ್ಲಾನ್ ಸ್ಯಾಂಕ್ಷನ್ ಮಾಡಿಸ್ಕೊಂಡಿಲ್ಲ ಕಟ್ಟಬೇಕಾದ್ರೆ. ಟೋಟಲ್ ಇಲ್ಲಿಗ್ಯಾಲಿಟಿ ಇದೆ. ಇದು ಒಂದು ದೊಡ್ಡ ಪ್ರಕರಣ. ಇದು ನಿಮ್ಮ 14 ಸೈಟ್ಗಿಂತಲೂ ದೊಡ್ಡ ಪ್ರಕರಣ. ಇದು ಸೀರೀಸ್ ಆಫ್ ಅಫೆನ್ಸ್ ಇದೆ. ಇದರಲ್ಲಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ. ಇನ್ನೂ ಇದೆ, ಇನ್ನೂ 2 ಪ್ರಕರಣ ಇದೆ. ಎಡಿಜಿಪಿ ಚಂದ್ರಶೇಖರ್ ಟೀಕೆಗೂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೊನ್ನೆ ಅಧಿಕಾರಿ ಹೇಳಿದ ಮಾತನ್ನ ಗಮನಿಸಿದ್ದೇನೆ. ಚಾರ್ಜ್ ಶೀಟ್ನಲ್ಲಿ ನನ್ನ ಹೆಸರು ಸೇರಿಸಲು ರಾಜ್ಯಪಾಲರ ಮೊರೆ ಹೋಗಿದ್ದಾರೆ. ಆದರೆ ನಾನಾದರೂ ಜಾಮೀನು ಪಡೆದು ಹೊರಬಂದಿದ್ದೇನೆ ಅಂತ ಎಚ್ಡಿಕೆ ಕಿಡಿಕಾರಿದರು. ಅವ್ರ ಹೆಂಡತಿ ಪಾಪ ಬಹಳ ಆರೋಗ್ಯ ಚೆನ್ನಾಗಿಲ್ಲವಂತೆ. ಹಿಮಾಚಲ್ ಪ್ರದೇಶದ್ದು ಪಾಪ ಅವ್ರಿಗೆ ಆರೋಗ್ಯ ತುಂಬ ಕಷ್ಟವಂತೆ, ಜೀವಕ್ಕೆ ಅಪಾಯ ಅಂತ ಹೇಳಿ ಇಲ್ಲೆಲ್ಲೋ ನಿಮ್ಮ ಏಮ್ಸಲ್ಲಿ ಸರ್ಟಿಫಿಕೇಟ್ ಮಾಡಿಸಿ ಕರ್ನಾಟಕಕ್ಕೆ ಬಂದಿಲ್ಲಪ್ಪ. ಏನು ಹಾರ್ಡ್ಶಿಪ್ಪು, ಯಾವ ಕಾಯಿಲೂ ಇಲ್ಲ. ಈಗ ಸರ್ಕಾರದ ಕೆಲವು ಕಾರ್ಯಕ್ರಮಗಳಿಗೆ ಪ್ರೈವೇಟ್ ಏಜೆನ್ಸಿ ಮಾಡ್ಕೊಂಡು ಟೆಂಡರ್ ಹಾಕೊಂಡು ಏನೇನು ಮಾಡ್ಕೊಂಡಿದ್ದೀರಿ ಎಲ್ಲ ಡಾಕ್ಯುಮೆಂಟ್ ಇಟ್ಟಿದ್ದೀವಿ. ಇದು ಹಾರ್ಡ್ಶಿಪ್ಪು. ಅತ್ತ ಮೂಡಾ ತನಿಖೆ ನಡೆದಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯಗೆ ಇಡಿ ತನಿಖೆಯ ಬಿಸಿ ತಟ್ಟಿದೆ. ಇಡಿ ಕೇಸ್ ದಾಖಲಾದ ಬೆನ್ನಲ್ಲೇ ಸಿಎಂ ಬೆನ್ನಿಗೆ ನಿಂತ ಹೈಕಮಾಂಡ್. ಇಡಿ ವಿರುದ್ಧ ಪ್ರತಿಭಟನೆ ನಡೆಸಲು ಸಜ್ಜಾದ ಕಾಂಗ್ರೆಸ್. ಈ ಎಲ್ಲಾ ಸುದ್ದಿಯನ್ನ ನೋಡೋಣ ಈಡಿತದಲ್ಲಿ ಸಿಎಂ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು 387 ಕೋಟಿ ರೂಪಾಯಿ ಹಣವನ್ನ ನಿಯಮ ಬಾಹಿರವಾಗಿ ಬಳಕೆ ಮಾಡಿಕೊಂಡಿದೆ. ಇದೇ ಪ್ರಕರಣಕ್ಕೀಗ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿದೆ. ಮುಡಾದಲ್ಲಿದ್ದ 364 ಕೋಟಿ ಹಣವನ್ನ ಬೇರೆ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಇದೇ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲಾಗಿದೆ. ಮುಡಾ ಹಣವನ್ನ ವರುಣ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ರಾಜ್ಯಪಾಲರಿಗೆ ಪಿಎಸ್ ನಟರಾಜ್ ದೂರು ನೀಡಿದ್ರು. ಪಿಎಸ್ ನಟರಾಜ್ ದೂರಿನ ಮೇರೆಗೆ ಮುಖ್ಯ ಕಾರ್ಯದರ್ಶಿ ರಜನೀಶ್ಗೆ ಪತ್ರ ಬರೆದಿದ್ದ ರಾಜ್ಯಪಾಲರು ವರದಿ ಕೇಳಿದ್ರು. ಈಗ ಅಧಿಕೃತವಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸಿಎಂ ಮೌಖಿಕ ನಿರ್ದೇಶನದ ಅನ್ವಯ ಕಾಮಗಾರಿ ಕೈಗೊಳ್ಳಲಾಗಿದೆ ಎಂದು ಆರೋಪಿಸಲಾಗಿದೆ. ಮುಖ್ಯಮಂತ್ರಿಗಳ ಮತಕ್ಷೇತ್ರ ವರುಣಾದಲ್ಲಿ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ. ಪ್ರಾಧಿಕಾರದಲ್ಲಿ ಹಣವಿಲ್ಲದಿದ್ದರೂ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಕಾಮಗಾರಿ ಕೈಗೊಳ್ಳಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಾಗಿದ್ದು, ಜಾರಿ ನಿರ್ದೇಶನಾಲಯದ ತನಿಖೆ ವ್ಯಾಪ್ತಿಗೊಳಪಟ್ಟಿದೆ. ಐಪಿಸಿಯ ಕೆಲ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮುಡಾ ಸೈಟ್ ಹಂಚಿಕೆಯಿಂದ 56 ಕೋಟಿ ರೂಪಾಯಿ ಅಕ್ರಮ ಲಾಭ ಪಡೆದಿದ್ದು, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿದ ಆರೋಪದಲ್ಲಿ ಅಕ್ರಮ ಲಾಭ ಪಡೆದ ಆರೋಪದ ತನಿಖೆ ಇಡಿ ನಡೆಸಬಹುದು ಅಂತ ಹೇಳಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿಯಿಂದ ಪ್ರಕರಣ ದಾಖಲಾಗಿದ್ದಕ್ಕೆ ಸಚಿವ ಎಸ್ಸಿ ಮಹದೇವಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಫೇಸ್ಬುಕ್ ಮೂಲಕ ಕಿಡಿಕಾರಿದ್ದು, ಮುಡಾ ನಿವೇಶನ ಹಂಚಿಕೆಯಲ್ಲಿ ಹಗರಣ ಆಗಿದೆ ಎಂತಿದ್ರು. ಈಗ ಅಕ್ರಮ ಹಣ ವರ್ಗಾವಣೆಯಡಿ ಕೇಸ್ ದಾಖಲಿಸಿದ್ದಾರೆ. ದ್ವೇಷದ ರಾಜಕಾರಣ ಮಾಡುವ ಭರದಲ್ಲಿ ಪ್ರಜ್ಞೆ ಇಲ್ಲದೆ ವರ್ತಿಸಿದ್ದಾರೆ. ಯಾವುದಕ್ಕೆ ಯಾವ ಕೇಸ್ ಹಾಕಬೇಕೆಂಬ ಪ್ರಜ್ಞೆ ಇಲ್ಲದೆ ವರ್ತಿಸಿದ್ದಾರೆಂದು ಕಿಡಿಕಾರಿದ್ದಾರೆ. ಇಡಿ ಇಕ್ಕಳದಲ್ಲಿ ಸಿಲುಕಿದ ಸಿಎಂ ಸಿದ್ದರಾಮಯ್ಯಗೆ ಡವಡವ ಶುರುವಾಗಿದೆ. ಆದರೆ ಸಿದ್ದರಾಮಯ್ಯ ಬೆನ್ನಿಗೆ ಕೈ ಹೈಕಮಾಂಡ್ ನಾಯಕರೇ ನಿಂತಿದ್ದಾರೆ. ನಿನ್ನೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇಡಿ ಅಧಿಕಾರಿಗಳು ಸಿದ್ದರಾಮಯ್ಯ ಅವರಿಗೆ ಯಾವುದೇ ಕ್ಷಣದಲ್ಲಿ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸಬಹುದಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದೆ. ಜನಪರ ಆಡಳಿತ ನೀಡುತ್ತಿರುವ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸೇಡಿನ ರಾಜಕಾರಣ ಅಂತ ಕಿಡಿಕಾರಿದೆ. ದೂರುದಾರ ಸ್ನೇಹಮಯಿ ಕೃಷ್ಣಗೆ ಭದ್ರತೆ ಒದಗಿಸುವಂತೆ ವಿಜಯೇಂದ್ರ ಒತ್ತಾಯ ಮಾಡಿದ್ದಾರೆ. ತನಿಖೆ ಬಿಸಿ ಬೆನ್ನಲ್ಲೇ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಎಲ್ಲ ಸುದ್ದಿಯನ್ನ ನೋಡೋಣ ಕರ್ನಾಟಕ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಮೂಡಾ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣಗೆ ಸೂಕ್ತ ಭದ್ರತೆ ಒದಗಿಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಗೃಹ ಸಚಿವರಿಗೆ ಖುದ್ದು ಪತ್ರ ಬರೆದಿರೋ ವಿಜಯೇಂದ್ರ, ಸ್ನೇಹಮಯಿ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ದೂರುದಾರನಿಗೆ ಭದ್ರತೆ ನೀಡುವಂತೆ ಡಿಜಿ ಅಂಡ್ ಐಜಿಪಿಗೂ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪತ್ರ ಬರೆದಿದ್ದಾರೆ. ಮೂಡಾ ಟೆನ್ಷನ್ನಲ್ಲಿರೋ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಸಚಿವರಾದ ಜಮೀರ್ ಅಹಮದ್, ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ, ಕೆ ವೆಂಕಟೇಶ್ ಜೊತೆ ರಾಜಕೀಯ ಬೆಳವಣಿಗೆ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಜೊತೆಗೆ ಕಾನೂನು ಹೋರಾಟ ಮುಂದುವರಿಸುವ ಬಗ್ಗೆಯೂ ಮಾತುಕತೆ ನಡೆಸಿದ್ರು. ಈ ವೇಳೆ ಸಿದ್ದರಾಮಯ್ಯರಿಗೆ ಆಪ್ತ ಸಚಿವರು ಆತ್ಮಸ್ಥೈರ್ಯ ತುಂಬಿದ್ರು.